ನಮಸ್ಕಾರ ರೈತ ಬಂದವರಲ್ಲಿ ಇವತ್ತಿನ ಈ ವಿಡಿಯೋ ತೊಗರಿ ಬೆಳೆಯುವಂಥ ಕಟಾವು ಮಾಡಿಸುವಂಥ ರೈತರಿಗೋಸ್ಕರ. ಹೋದ ಸರಿ ನಾವು ತೊಗರಿ ಕಟಾವು ಮಾಡುವಂಥ ವಿಡಿಯೋನ ಅಪ್ಲೋಡ್ ಮಾಡಿದಾಗ ಭಾಳ ಜನ ನೋಡಿದರು ಮತ್ತು ಭಾಳ ಮೆಚ್ಚುಗೆನೂ ವ್ಯಕ್ತಪಡಿಸಿದ್ರು. ಏನಂತಂದ್ರೆ ಹೊಟ್ಟು ಕೂಡ ಚೆನ್ನಾಗಾಗತ್ತೆ, ಹೊಳ್ಳಿ ರಾಶಿ ಕೂಡ ಅಗದಿ ಚೆನ್ನಾಗಿ ಬರುತ್ತೆ, ಬ್ಯಾಳಿ ಗಿಳಿ ಏನಾಗಲ್ಲ, ನಾವು ದೊಡ್ಡ ಗಾಡಿಯಿಂದ ಹಾಕಿಸ್ತಿದ್ವಿ, ಜಾಸ್ತಿ ಬ್ಯಾಳಿ ಪ್ರಮಾಣ ಬಂದವು ಅನ್ನೋ ಮಾತನ್ನು ಕೂಡ ಹೇಳ್ತಾಯಿದ್ರು. ಆದರೆ ನಮ್ಮ ಗಾಡಿಯಿಂದ ಹಾಕಿಸ್ದಾರೆ ಎಲ್ಲರೂ ಡೈರೆಕ್ಟ್ ರಾಶಿನ ಸೇಲ್ ಮಾಡೋ ಟೈಪ್ ಇದಾಗೈತಿ. ಡೈರೆಕ್ಟ್ ಮಾರ್ಕೆಟಿಗೆ ತೊಗೊಂಡೋಗಿ ಮಾರ್ಬೋದು, ಆ ಲೆಕ್ಕಕ್ಕೆ ಕೂಡ ನಾವು ಕಟಾವು ಮಾಡಿ ಕೊಟ್ಟಿವಿ ಹೋದ ಸರಿ. ಅದು ಯಾವ ರೀತಿ ರಾಶಿ ಬಂದವು ಅನ್ನೋದು ಕೂಡ ನಾನು ಈ ವಿಡಿಯೋದಾಗ ಹಾಕ್ತೀನಿ. ಯಾಕಂದರೆ ಮೊಬೈಲ್ ಒಳಗೆ ಭಾಳಷ್ಟು ವಿಡಿಯೋ ಇದ್ವು ಮತ್ತು ರೈತರು ಜಾಸ್ತಿ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸೋ ಸಂಬಂಧ ಮತ್ತೊಂದು ವಿಡಿಯೋನ ಅಪ್ಲೋಡ್ ಮಾಡಾಕತ್ತೀವಿ. ಯಾಕಂದ್ರೆ ರೈತರು ನಮ್ಗೆ ಹೆಂಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ ನಮಗೂ ಕೂಡ ಅಷ್ಟೇ ಖುಷಿ ಆಗುತ್ತೆ. ಯಾಕಂದ್ರೆ ಅವರು ಚೆನ್ನಾಗೈತಿ ಚಲೋ ಆಗೈತಿ ಅಂತಂದ್ರೆ ನಮಗೂ ಕೂಡ ಇನ್ನೂ ವಿಡಿಯೋಗಳನ್ನು ಹೆಚ್ಚಿಗೆ ಮಾಡೋಕೆ ಹೊಳ್ಳಿ. ನಾವು ಮತ್ತೊಂದು ಸಮಸ್ಯೆ ಏನಾಗತ್ತೈತೆ ಅಂತಂದ್ರೆ, ಈಗ ತೊಗರಿ ಬೆಳೆಯುವಂಥ ನಾಡಿನಾಗ ತೊಗರಿ ಹುಳು ತಿನ್ನೋದು ಮಾಡೋದು ಜಾಸ್ತಿ ಸಮಸ್ಯೆ ಇಲ್ಲ. ಯಾಕಂದ್ರೆ ಅವರು ಕೂಡ ಎಣ್ಣೆ ಹೊಡಿತಾರೆ, ಮೇಂಟೆನ್ಸ್ ಕೂಡ ಮಾಡ್ತಾರೆ. ಆದರೆ ಇಲ್ಲಿ ನಮ್ಮ ಕಡೆ ಏನು ಈ ಕಡೆ ಧಾರವಾಡ ಹುಬ್ಳಿ ಕಡೆಗೆ ತೊಗರಿ ಬೆಳಿತಾರೆ, ಅವು ಜಾಸ್ತಿ ಹುಳುಕನ್ನ ತಿಂದ್ಬಿಡ್ತಾವೆ. ಹೊಳ್ಳಿ ಎಣ್ಣೆ ಕೂಡ ಹೊಡಿತಾರೆ ಅಂದರೂ ಕೂಡ ಕಂಟ್ರೋಲ್ ಆಗೋಲ್ಲ. ಅವು ಯಾಕೆ ಅವು ಏನಂತಂದು ನಾವು ಮುಂದಿನ ವಿಡಿಯೋದಾಗ ನಾನು ಹೇಳ್ತೀನಿ ನಿಮ್ಗೆ. ಹೊಳ್ಳಿ ಏನಂತಂದ್ರೆ ನಾ ಇದೇ ತಿಂಗಳ ಏನು ಫೆಬ್ರವರಿ 2025 ಈಗ ನಾನು ರೀಸೆಂಟಾಗಿ ಒಂದು 8 ಎಕರೆ ಕೂಡ ಇಲ್ಲೇ ಪಕ್ಕದ ಒಂದು ಹಳ್ಳಿ ಶಾಗೋಟ್ಯಾಗ ನಾವು ಹಾರ್ವೆಸ್ಟಿಂಗ್ ಮಾಡಿದ್ವಿ ತೊಗರಿನ. ಯಾಕೆ ಭಾಳ ಡ್ಯಾಮೇಜು ಬಂದು ಹೊಳ್ಳಿ ಒಡಕ್ಲೂ ಜಾಸ್ತಿ ಆದವು. ಅವು ಯಾವ ಕಾರಣಕ್ಕೆ ಬಂದು ಏನು ಅನ್ನೋದು ಕೂಡ ಆ ವಿಡಿಯೋದಾಗ ನಿಮ್ಗೆ ತಿಳಿಸ್ತೀನಿ ನಾನು. ಯಾಕಂದ್ರೆ ಆ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ, ಹಾಗಾಗಿ ಆ ವಿಡಿಯೋದಾಗ ತೋರಿಸ್ತೀನಿ ನಿಮಗೆ. ನೀವು ನೋಡ್ಕೋಬೋದು ಇಲ್ಲೆಲ್ಲ ಕಟಿಂಗ್ ಯಾವ ಥರ ಆಗೈತೆ ಅಂತಂದ್ರೆ, ಇದ್ರಾಗ ಕಟ್ಟಿಗೆ ಒಂದು ಕಡೆಗೆ ಸೈಡ್ ಹೋಗಿಬಿಡ್ತೈತಿ, ಎಲ್ಲ ಕಟ್ಟಿಗೆ ಅದೇನಾಗುತ್ತೆ ನುಚ್ಚಾದಂಗಾಗಿ ಕಟ್ಟಿಗೆಲ್ಲ ಹೋಗಿಬಿಡ್ತೈತಿ. ಚಲೋ ಹೊಟ್ಟು ಏನೈತಿ ಆ ಡಬ್ಬಿ ಒಳಗೆ ಸ್ಟಾಕ್ ಆಗಿಬಿಡುತ್ತೆ. ನೋಡಿ ಕಾಳಂತರೂ ಈಗ ಅನ್ಲೋಡ್ ಮಾಡಾಕತ್ತೀವಿ. ಹಂಗೆ ನಾವು ಅನ್ಲೋಡ್ ಮಾಡಿದಾದ್ಮೇಲೆ ನಮ್ಮ ರೈತರು ಕೂಡ ಕೇಳ್ತೈತಿ ಈ ವಿಡಿಯೋದಾಗ ಅವ್ರ ಅನಿಸಿಕೆಗಳನ್ನು ಏನು ಅನ್ನೋದು ನೀವು ಒಂದು ಸಾರಿ ಅವ್ರು ಏನು ಹೇಳ್ತಾರೆ, ಅವ್ರಿಗೆ ಏನು ಇಷ್ಟ ಆಯ್ತು ಅನ್ನೋದು ನೀವು ಕೂಡ ಅವ್ರ ಬಾಯಲ್ಲೇ ಕೇಳ್ಕೊಂಬಿಡ್ರಿ. ಯಾಕಂದ್ರೆ ಅವ್ರ ಬಾಯಲ್ಲೇ ನಾವು ಹೊಗಳಿಸ್ಕೊಂಡ್ವಿ ಅಂತಂದ್ರೆ, ಯಾಕಂದ್ರೆ ನಮಗೂ ಒಂದು ಖುಷಿ ಬರುತ್ತೆ. ಯಾಕಂದ್ರೆ ನಮ್ಮ ರೈತರು ನಮಗೆ ಹಿಂಗೆ ಹೇಳಾಕತ್ತಾರಲ್ಪ ಅಂತಂದು ನಾವು ಒಂದು ಸ್ವಲ್ಪ ಇನ್ನೂ ಹುಮ್ಮಸ್ನಾಗ ಅಗದಿ ಜಾಸ್ತಿ ಸೆಟ್ಟಿಂಗ್ಗಳನ್ನ ಮಾಡ್ಕೊಳ್ಳೋದು ಇದನ್ನು ಮಾಡೋದು ಮಾಡ್ತೀವಿ. ಈಗ ಎಲ್ಲ ಗಾಡಿಯವರು ಮಾಡ್ತಾರೆ, ಆದರೆ ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ಮೇಂಟೆನ್ಸ್ ನೋಡಿದ್ರೆ ಭಾಳ ಉತ್ತಮ ಇರುತ್ತೆ. ಯಾಕಂದರೆ ಕಾಳು ಒಗಾತಿ ಮಾಡ್ಬೇಕಂತಂದ್ರೆ ಅದ್ರ ಮೇಂಟೆನ್ಸ್ ಮೇಲೆ ಡಿಪೆಂಡ್ ಬೀಳ್ತೈತಿ. ಹೀಗಾಗಿ ಏನು ಇದು ಮಾಡೋಕೆ ಆದರೆ ನಾವು ಮೇಂಟೆನ್ಸ್ ಆ ಥರ ಮಾಡೋದ್ರಿಂದ ನಮ್ಗೆ ರಾಶಿ ಗೀಸಿ ಎಲ್ಲ ಈ ಥರ ಬರುತ್ತೆ. ಹಂಗೆ ಏನಂತಂದ್ರೆ ಈ ಊರಾಗಿದ್ದಾಗ ಕೂಡ ನಮ್ಗೆ ಸಿಕ್ಕಾಬಿಟ್ಟು ಜನ ರೈತರು ಇದನ್ನು ಮಾಡಾಕತ್ತಿದ್ರು. ಹೀಗಾಗಿ ರಾತ್ರಿ 11-12 ಮಟನೂ ಹೊಡೆದೀವಿ. ಯಾಕಂದ್ರೆ ಮುಂಜಾನೆದ್ದು 10 ಗಂಟೆ ಮಟ್ಟ ಹೊಡ್ಯಕ್ಕೆ ಬರೋಂಗಿಲ್ಲ, ಯಾಕಂದ್ರೆ ಭಾಳ ಜಿಬ್ ಇರ್ತೈತಿ ತೊಗರಿ. ಹೀಗಾಗಿ ಮುಂಜಾನೆ 10 ಗಂಟೆ ಮಟನೂ ಬಿಸಿಲು ಬೀಳೋ ಮಟನೂ ಹೊಡ್ಯಕ್ಕೆ ಬರೋಂಗಿಲ್ಲ. ರಾತ್ರಿ ಏನೈತೆ ಅಂತಂದ್ರೆ 11-12 ಮಟ್ಟ ಹೊಡಿಬೋದು. ಯಾಕಂದ್ರೆ ನಮ್ಮ ಆಗೋಕೆ ಬಿಸಿಲು ಕಾದು ನಮ್ಮ ಆಗ್ಬೇಕಂದ್ರೆ ಟೈಮ್ ಹಿಡಿತೈತಿ. ಹೀಗಾಗಿ ಇದನ್ನು ನಾವು 10 ಗಂಟೆಯಲ್ಲಿದ್ದ ಹಿಡಿದು ರಾತ್ರಿ 12-1 ಗಂಟೆ ಮಟನೂ ಹೊಡೆದೀವಿ. ಈಗ ನೀವು ರೈತರ ಬಾಯಲ್ಲಿ ನೀವು ಒಂದು ಸಾರಿ ನಮ್ಮ ಗಾಡಿ ಹೆಂಗೆ ಹೊಡೆದೈತಿ, ಕಾಳು ಹೆಂಗೆ ಬಂದವು ಅನ್ನೋ ಅನಿಸಿಕೆಗಳನ್ನ ಅವ್ರ ಬಾಯಲ್ಲಿ ಒಂದು ಸಾರಿ ನೀವು ಕೇಳ್ಕೊಂಬಿಡ್ರಿ. ಅನಿಸಿಕೆಗಳನ್ನ ಕೇಳೋದಷ್ಟೇ ಅಲ್ಲದ ನಮ್ಮ ವಿಡಿಯೋಗಳನ್ನ ಹೆಚ್ಚಿಗೆ ಶೇರ್ ಮಾಡಿರಿ ಹಾಗೂ ಫಾಲೋ ಕೂಡ ಮಾಡಿರಿ. ಯಾಕಂದ್ರೆ ರೈತರು ಭಾಳಷ್ಟು ಜನ ನೋಡಿದ್ರು ಕೂಡ ಫಾಲೋ ಮತ್ತು ಶೇರ್ ಮಾಡಲ್ಲ. ಯಾಕಂದರೆ ನೀವು ಶೇರ್ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ರೈತರು ಕೂಡ ನಮ್ಮ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ರೈತರಿಗೆ ನೋಡೋಕೆ ಅನುಕೂಲ ಆಗುತ್ತೆ. ಹೀಗಾಗಿ ಹೆಚ್ಚಿನ ಜನ ಶೇರ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಅನಿಸಿಕೆ. ಗೌಡ್ರ ಕಟಾವ್ ಹೆಂಗಾದ್ರಿ? ಮಾತಾಡಂಗಿಲ್ರಿ? ಹೊಟ್ಟೆ ಗಿಟ್ಟ ಹೆಂಗೈತ್ರಿ ಗೌಡ್ರ? ಬೇಸೈತ್ರಿ. ಲುಕ್ಷನ್ ಏನಿಲ್ಲಲ್ರಿ ರೈತರಿಗೆ?